ಗಂಡನ್ನ ದೇವ್ರು ಅಂತ ಅನ್ಕೊಂಡಿದ್ಯಾ? ಸರ್ವಾಂತರ್ಯಾಮಿ ಆಗಿ ಎಲ್ಲ ಕಡೆ ಅವನೇ ಇರೋದಕ್ಕೆ. ಇಷ್ಟಕ್ಕೂ ಪ್ರಪಂಚದಲ್ಲಿ ಸೂರ್ಯನಾರಾಯಣ ವಸಿಷ್ಠ ಅಂದ್ರೆ ನಿನ್ನ ಗಂಡ ಒಬ್ನೇನಾ? ಸುಹಾಸಿನಿ, ನಿಜ ಹೇಳು. ನೀನು ಸೂರ್ಯ ಬಗ್ಗೆ ಮಾತಾಡೋದನ್ನ ನಾನು ಕೇಳಿಸ್ಕೊಂಡೆ. ಎಲ್ಲಿ ನನ್ನ ಗಂಡ? ಮಿತಿ ಮೀರಿ ಮಾತಾಡ್ತಾ ಇದೀಯಾ ನೀನು. ಇಲ್ಲ ಸುಹಾಸಿನಿ, ಇವತ್ತು ನನಗೆ ಸತ್ಯ ಗೊತ್ತಾಗ್ಲೇಬೇಕು. ಸೂರ್ಯ ಎಲ್ಲಿದ್ದಾರೆ ಅಂತ ನಿಂಗೆ ಗೊತ್ತು ತಾನೆ? ಬೇಡ ವೈದೇಹಿ, ಈ ಪ್ರಶ್ನೆಗಳ ಪರಿಣಾಮ ಚೆನ್ನಾಗಿರಲ್ಲ. ಇಲ್ಲ ಸುಹಾಸಿನಿ, ನನಗೆ ಸತ್ಯ ಗೊತ್ತಾಗ್ಲೇಬೇಕು. ಇವತ್ತು ನನ್ನ ಪ್ರಶ್ನೆಗೆ ನೀನು ಉತ್ತರ ಕೊಡಲೇಬೇಕು. ನಿನ್ನ ಪ್ರಶ್ನೆಗಳಿಗೆ ನೀನೇ ಉತ್ತರ ಹುಡುಕೋ. ಒಳ್ಳೆ ಮಾತಲ್ಲಿ ಹೇಳಿದ್ರೆ ನಿನಗೆ ಅರ್ಥ ಆಗಲ್ಲ ಅನ್ಸುತ್ತೆ. ನಿನ್ನನ್ನ ಪಂಜರದಲ್ಲಿ ಇಟ್ರೇನೆ ನಿನಗೆ ಬುದ್ಧಿ ಬರೋದು. 4 ದಿನ ಆರಾಮಾಗಿಡ್ಲಿ ಅಂತ ಬಿಟ್ಟಿದ್ದಕ್ಕೆ ಒಪ್ಪು ಜಾಸ್ತಿ ಆಗಿದೆ ನಿನಗೆ. ಬಿಡು ಸುಹಾಸಿನಿ, ಬಿಡು ನನ್ನ ಕೈನ. ಸುಹಾಸಿನಿ ಬಿಡು, ಬಿಡು ನನ್ನ ಕೈನ. ಅಕ್ಕ ಅನ್ನೋ ಸಂಬಂಧಕ್ಕಾದ್ರೂ ಬೆಲೆ ಕೊಡು. ಅಕ್ಕ ಅನ್ನೋ ಸಂಬಂಧಕ್ಕೆ ಯಾವತ್ತೋ ಎಳ್ಳು ನೀರು ಬಿಟ್ಟಾಯ್ತು. ಇಷ್ಟು ಪಕ್ಷ ಮನುಷ್ಯತ್ವದಿಂದ ಆದ್ರೂ ವರ್ತಿಸೆ. ಮಾನವೀಯತೆ, ಮನುಷ್ಯತ್ವ ಎಲ್ಲ ಕಟ್ಟಿ ಪಕ್ಕಕ್ಕಿಟ್ಟಿರೋದಕ್ಕೆ ನಾನು ಹೀಗಿರೋದು, ನೀನ್ ಹೀಗಿರೋದು ಅಲ್ಲ. ಮೈಯೆಲ್ಲ ಒಳ್ಳೆತನನೇ ತುಂಬಿಕೊಂಡಿದ್ದೀನಿ ಅಂತ ತುಂಬಾ ಗರ್ವ ಪಡ್ತೀಯ ಅಲ್ಲ? ನಿನಗದ್ರಿಂದ ಆಗಿದ್ ಲಾಭ ಏನು? ನಿನ್ನ ಮನೆಯಿಂದ ನಿನ್ನನ್ನೇ ಆಚೆ ಹಾಕ್ದೆ. ನಿನ್ನ ಮಕ್ಕಳನ್ನ ನನ್ನ ಮಕ್ಕಳನ್ನಾಗಿ ಮಾಡಿಕೊಂಡೆ. ನಿನ್ನ ಆಸ್ತಿನ ನನ್ನದಾಗಿಸ್ಕೊಂಡೆ. ಕಡೆಗೆ ನಿನ್ನ ಮನೆಯಲ್ಲೇ ನನ್ನ ಕೈ ಕೆಳಗಡೆ ಆಳಾಗಿ ಇಟ್ಕೊಂಡೆ. ನಿನ್ನಲ್ಲಿ ಇಷ್ಟೆಲ್ಲ ಒಳ್ಳೆತನ ಇದ್ರು ನಿನಗೆ ಯಾಕೆ ಹೀಗಾಯ್ತು? ಒಂದು ತಿಳ್ಕೊ ಸುಹಾಸಿನಿ, ಕಲ್ಲಿಗೆ ಎಷ್ಟು ಉಳಿ ಪೆಟ್ಟು ಬೀಳುತ್ತೋ ಅದಷ್ಟು ಒಳ್ಳೆ ಶಿಲೆ ಆಗತ್ತೆ. ನಿನ್ನ ಈ ಮೋಟಿವೇಶನಲ್ ಸ್ಪೀಚ್ ಎಲ್ಲ ನನ್ನ ಮುಂದೆ ಬೇಡ. ಕತ್ಲ ಕೋಣೆನಲ್ಲಿ ನಿನಗೆ ನೀನೇ ಹೇಳ್ಕೊಳ್ವಂತೆ. ಕತ್ಲಿದ್ದಲ್ಲೇ ಬೆಳಕಿರೋದು. ರಾವಣ ಇದ್ದಿದ್ದಕ್ಕೆ ರಾಮನಿಗೆ ಬೆಲೆ, ಕೌರವರಿಂದಾನೆ ಪಾಂಡವರಿಗೆ ಬೆಲೆ. ನಿನ್ನಂಥವ್ರು ಇರೋದಕ್ಕೆ ಕಣೆ ನಮ್ಮಂಥವ್ರಿಗೆ ಬೆಲೆ ಇರೋದು. ನಿನ್ನನ್ನು ಯಾವ ಕತ್ಲೆ ಕೊಂಡಲ್ಲಿ ಬೇಕಾದರೂ ಹಾಕು, ಒಳಗಿರೋ ಬೆಂಕಿ ಯಾವತ್ತೂ ಆರಲ್ಲ. ನಾನು ಮನಸ್ಸು ಮಾಡಿದ್ರೆ ಒಳಗಿರೋ ಬೆಂಕಿ ದೀಪನೂ ಆಗ್ಬೋದು, ಚಿತೆನೂ ಆಗ್ಬೋದು. ವೆರಿ ಗುಡ್, ಚೆನ್ನಾಗಿ ಡೈಲಾಗ್ ಹೊಡಿತೀಯ. ಒಂದು ಕೆಲಸ ಮಾಡು, ಎಲ್ಲಾದರೂ ಸಿನಿಮಾ ಅವ್ರ ಹತ್ರ ಸ್ಕ್ರಿಪ್ಟ್ ಬರೆಯೋಕ್ಕಾದ್ರೂ ಸೇರ್ಕೊಂಡ್ಬಿಡು. ಅದಾದ್ರೂ ನಿನಗೆ ಸೂಟ್ ಆಗ್ಬೋದೇನು? ಎಲ್ಲಿಂದ ಬಂತೆ ನಿನಗೆ ಇಷ್ಟೊಂದು ಧೈರ್ಯ? ಬಿಟ್ರೆ ನಿನ್ನ ಭಾಷಣ ಮುಗಿಯದೇ ಇಲ್ಲ. ರೆಡಿ ಆಚೆ. ಅತ್ತೆ, ಹಾಯ್ ಹೆಂಡತಿ. ನೀನಾ? ನಾನೆಲ್ಲೋ ವಿಕ್ಕಿ ಅವರೇ ಬಂದ್ರು ಅಂತ ಅನ್ಕೊಂಡೆ. ರೀ ಹೆಂಡತಿ, ನಾನು ನಿಮ್ಮನ್ ಬಿಟ್ಟು ಎಲ್ರಿ ಹೋಗ್ಲಿ? ನಾನು ಯಾವಾಗ್ಲೂ ನಿಮ್ ಜೊತೆ, ನನ್ನ ಜೂನಿಯರ್ ಜೊತೆ ಸದಾ ಇರ್ತೀನಿ. ನನ್ನ ಬಿಟ್ಟು ನಿನ್ನ, ನಿನ್ನ ಬಿಟ್ಟು ನನ್ನ ಜೀವನ. ಅವ್ರು ಹೀಗೆಲ್ಲ ಹಾಡಲ್ಲ ಆಯ್ತಾ? ರೀ ಹೆಂಡತಿ, ಓ, ನಮ್ಮ ಹೆಂಡತಿಗೆ ಕೋಪ ಬಂದಿದೆ. ಇದಕ್ಕೆಲ್ಲ ಪರಿಹಾರ ನಮ್ಮ ಅಗ್ರಜಾನೆ. ಅಗ್ರಜ, 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 ಅಗ್ರಜ.
ಮಿಸ್ಟರ್ ವೇದಾಂತ ಸಿಸ್ಟರ್. Don't miss me. ಅಯ್ಯೋ ಅಪ್ಪ, ಅದು ಡೋಂಟ್ ಮಿಸ್ ಮೀ ಅಲ್ಲ, ಡೋಂಟ್ ಮೆಸ್ ವಿತ್ ಮೀ. Vikrant, what is this? ಸಾರಿ ಅಗ್ರಜ, ಸಾರಿ. ವಿಕ್ರಾಂತ್, ನೀನ್ ಮಾಡಿದ್ ಸರಿನಾ? ನೀನೇ ಹೇಳು. ಅಗ್ರಜ, ನಾನೇನ್ ಮಾಡ್ದೆ ಈಗ? ಅಲ್ಲ ವಿಕ್ರಾಂತ್, ನೀನು ದುಬೈಗೆ ಹೋಗಿ ಎಷ್ಟು ದಿವಸ ಆಯ್ತು? ಒಂದು ಮೆಸೇಜ್ ಮಾಡಲಿಲ್ಲ, ಒಂದು ಫೋನ್ ಮಾಡಿ. ಆರ್ತಿ ಅವರು ತುಂಬ ಬೇಜಾರು ಮಾಡ್ಕೊಳ್ದೇ ಇರ್ತಾರ? ಸಾರಿ ಅಗ್ರಜ, ಸಾರಿ ರೀ ಹೆಂಡತಿ. ಏನಾಗ್ತಿದೆ ಇಲ್ಲಿ? ವೈಜಯಂತಿ ಅಮ್ಮನ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ಇವ್ರಿಗೆ ಮೈಯಲ್ಲಿ ಸ್ವಲ್ಪ ಹುಷಾರಿರ್ಲಿಲ್ಲ, ಅದಕ್ಕೆ ಸರಿ ಮಾಡೋಣ ಅಂತ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತಾ ಇದ್ದೆ. ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಿದ್ದೀರಾ ಅಥವಾ ಅವ್ರಿಗೆ ಇಷ್ಟ ಇಲ್ದಿರೋ ಜಾಗ ಕರ್ಕೊಂಡು ಹೋಗ್ತಿದ್ದೀರಾ? ವೈಜಯಂತಿ ಅಮ್ಮ, ನೀವು ಹೇಳಿ, ಏನಾಯ್ತು? ಅಕ್ಕ ಹೇಳಿ. ನೀವ್ ನನ್ಗೆ ಅಕ್ಕನ ಸಮಾನ ವೈಜಯಂತಿ ಅವರೇ, ಹೇಳಿ, ಮಾತಾಡಿ. ನಾನ್ ನಿಮ್ಮನ್ನ ಬಲವಂತ ಮಾಡಿ ಎಲ್ಗಾದ್ರೂ ಕಳಿಸ್ತಾ ಇದ್ನಾ? ಹೇಳಿ. ಇಲ್ಲ ಅಮೂಲ್ಯ ಅವರೇ, ನೀವಿನ್ನ ಒಳಗಡೆ ಹೋಗಿ. ಅತ್ತೆ, ನೋಡಿ ಮೈ ಡಿಯರ್ ಅತ್ತೆ, ನಾನೊಂದು ವಿಚಾರ ಹೇಳ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಈಗ ನಾನು ಹೇಳೋದನ್ನ ವೇದಾಂತ ಹತ್ರ ಚಾಡಿ ಹೇಳಿ ನನ್ನ ಹತ್ರ ಚಿಕ್ಕವರಾಗ್ತದೆ. ಪ್ಲೀಸ್ ಈ ಮನೆಗೆ ಯಜಮಾನಿ ಆಗೇ ಇರಿ. ಸರಿ ಸರಿ ಸರಿ, ನಾನೀಗ ಸೀದಾ ಮ್ಯಾಟ್ರಿಗೆ ಬಂದ್ಬಿಡ್ತೀನಿ. ಅತ್ತೆ, ನೀವು ವೈಜಯಂತಿ ಅಮ್ಮಂಗೆ ನಮ್ಗಳ ಬೆನ್ನ ಹಿಂದೆ ತುಂಬ ಟಾರ್ಚರ್ ಕೊಡ್ತಿದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನು ಆಚೆಯಿಂದ ಎಲ್ಲನೂ ಕೇಳಿಸ್ಕೊಂಡೆ ಅತ್ತೆ. ಅದೇನೋ ಕತ್ಲೆ ಕೋಣೆಯಲ್ಲಿ ಕೂಡಾಕ್ತೀನಿ ಅಂತ ಹೇಳ್ತಿದ್ರಿ ಅಲ್ವಾ? ನನಗದೆಲ್ಲ ಗೊತ್ತಿಲ್ಲ ಅತ್ತೆ. ಇನ್ನು ಒಂದೇ ಒಂದು ಸತಿ ವೈಜಯಂತಿ ಅಮ್ಮಂಗೆ ನಿಮ್ಮ ಕಡೆಯಿಂದ ತೊಂದರೆ ಆದರೆ ನಾನಂತೂ ಸುಮ್ಮನೆ ಇರಲ್ಲ. ಏನು ಮಾಡ್ತೀಯಾ ನೀನು? ನಾನೇನು ಹೇಳಲ್ಲ, ಗೆಸ್ ಮಾಡಿ. ಸುಹಾಸಿನಿ ಫೌಂಡೇಶನ್ ಬಗ್ಗೆ ವೇದಾಂತ ಹತ್ರ ಹೋಗಿ ಚಾಡಿ ಹೇಳ್ತೀಯ? ಹೇಳು. ನನ್ನ ಮಗನಿಗೆ ನನ್ನ ಮೇಲೆ ನಂಬಿಕೆ ಇದೆ. ಅತ್ತೆ, ನಾನಂತೂ ಏನು ಹೇಳಲ್ಲಪ್ಪ, ನಾನು ಮಾಡಿ ತೋರಿಸ್ತೇನೆ. ಈ ಅಮೂಲ್ಯನ್ಗೆ ನನ್ನ ಬಗ್ಗೆ ಇನ್ನೇನಾದ್ರೂ ಇನ್ಫಾರ್ಮೇಶನ್ ಸಿಗ್ತಾ? ಇವಳು ಯಾಕೋ ನನಗೆ ಹೊಸ ಹೊಸ ಸಮಸ್ಯೆ ತರೋ ಹಾಗಿದೆ. ನಾನು ಫೋನ್ ಪಿಕ್ ಮಾಡಿಲ್ಲ ಅಂತ ತಾನೇ ನೀವು ಕೋಪ ಮಾಡ್ಕೊಂಡಿರೋದು? ಏ ಅಂಜು, ಸಾಕ್ ಬಿಡೆ. ಅಕ್ಕ, ನಾನು ಹೇಳ್ದೆ ತಾನೆ, ನಾನು ಅಂಜು ಅಲ್ಲ, ವಿಕ್ರಾಂತ್ ವಸಿಷ್ಠ ಅಂತ. ಅಕ್ಕ, ಈಗ ನೀನ್ ವಿಕ್ರಾಂತ್ ಬಾವನ್ ಜೊತೆ ಹೇಗ್ ಮಾತಾಡ್ತೀಯೋ ಅದೇ ತರ ನನ್ನ ಜೊತೆ ಮಾತಾಡ್ಬೇಕು. ಓ, ನೀನು ಗಡ್ಡ ಮೀಸೆ ಈ ಥರ ಬಟ್ಟೆ ಎಲ್ಲ ಚೇಂಜ್ ಮಾಡ್ಕೊಂಬಂದ್ಬಿಟ್ರೆ ನೀವು ವೇದಾಂತ್ ವಸಿಷ್ಠ, ನೀನು ವಿಕ್ರಾಂತ್ ವಸಿಷ್ಠನಾ? ಹೌದಾ ವಿಕ್ರಾಂತ್? ಹಾಗ್ರಜ,
ಬನ್ನಿ ಹೆಂಡತಿ ಕೂತ್ಕೊಳ್ಳಿ. ಅಗ್ರಜ ಶುರು ಮಾಡುವ. ಯಾ ಇಬ್ರು ನಿಲ್ಲಿಸಿ. ಪಾಪ ಅಂಜು ನಾನು ಬೇಜಾರಾಗಿರೋದು ನೋಡಿ ನನ್ನ ನಗ್ಸೋಕ್ಕೋಸ್ಕರ ಇಷ್ಟೊಂದೆಲ್ಲ ಕಷ್ಟಪಡ್ತಿದ್ದಾರೆ. ನೋಡಿ ವಿಕ್ಕಿ ಅವರೇ, ನಿಮ್ಮ ಬಗ್ಗೆ ನಾನು ಎಷ್ಟೊಂದು ಬಿಲ್ಡಪ್ ಕೊಟ್ಟಿದ್ದೆ. ನಿಮ್ಮಷ್ಟು ಪ್ರೀತಿ ಮಾಡೋರು ಯಾರೂ ಇಲ್ವೇ ಇಲ್ಲ. ನೀವೇ ಇಂದ್ರ, ನೀವೇ ಚಂದ್ರ ಅಂತೆಲ್ಲ ಬಿಲ್ಡಪ್ ಕೊಟ್ಟಿದ್ದೆ. ಆದರೆ ನೀವು ನೋಡಿದ್ರೆ ನನಗೊಂದು ಫೋನ್ ಮಾಡಿಲ್ಲ, ಮೆಸೇಜ್ ಮಾಡಿಲ್ಲ, ನೀವು ಎಲ್ಲಿದ್ದೀರಾ, ಏನು ಮಾಡ್ತಿದ್ದೀರಾ ಅಂತ ಸುದ್ದಿನೇ ಇಲ್ಲ. ರೀ ಹೆಂಡತಿ, ಒಂದು ನಿಮಿಷ, ನನ್ನ ಮಾತಿನ್ನೂ ಮುಗ್ದಿಲ್ಲ. ನೋಡಿ ವಿಕ್ಕಿ ಅವರೇ, ಮೊದಲನೇ ಸಲ ನನ್ನ ಮಗು ಕಿಕ್ ಮಾಡಿದಾಗ ನೀವು ನನ್ನ ಜೊತೆಗಿರಲಿಲ್ಲ. ನೀವೇ ಹೇಳ್ತಿದ್ರಲ್ವಾ, ಮೊದಲನೇ ಸಲ ಜೂನಿಯರ್ ಕಿಕ್ ಮಾಡಿದಾಗ ನೀವು ಅದನ್ನು ಫೀಲ್ ಮಾಡಬೇಕು ಅಂತ. ಆದರೆ ಅದು ಮಿಸ್ ಆಯಿತು ತಾನೆ. ನನ್ನ ಡೆಲಿವರಿಗೆ ಇನ್ನೊಂದು ವಾರ ಇದೆ ಅಷ್ಟೆ. ನನ್ನ ಮಗು ಭೂಮಿಗೆ ಬಂದ ತಕ್ಷಣ ನಿಮ್ಮನ್ನೇ ನೋಡಬೇಕು ಅಂತ ಆಸೆ. ಪ್ಲೀಸ್ ಅದನ್ನು ಮಿಸ್ ಮಾಡ್ಕೋಬೇಡಿ. ಸಾರಿ ಹೆಂಡತಿ, ನಾನು ಖಂಡಿತವಾಗ್ಲೂ ಮಿಸ್ ಮಾಡ್ಕೊಳ್ಳಲ್ಲ. ನಾನು ನಿಮ್ಮ ಜೊತೆಲೇ ಇರ್ತೀನಿ. ಆ ವೈದೇಹಿ ಇವತ್ತು ನನ್ನ ಕೈಯಿಂದ ತಪ್ಪಿಸ್ಕೊಂಡ್ಬಿಟ್ಲು. ಅವಳನ್ನ ಮಾತ್ರ ಸುಮ್ಮನೆ ಬಿಡಬಾರ್ದು. ಏಯ್, ಯಾರದು ಯಾರದು ಬಿಡಿನ ಯಾರದು ಇಡಿಯಟ್, ಯಾರದು ಬಿಡಿನ ಯಾರದು? ಯಾರಿದು? ಯಾರು ಬಾಗಿಲು ಹಾಕಿರೋದು? ಡೋರ್ ಓಪನ್ ಮಾಡಿ. ಯಾರದು? ಯಾರದು? ಅನ್ಬೋಸ್ ಚೆನ್ನಾಗಿ ತಿನ್ಕೊಂಡು ಬೇರೆಯವ್ರ ಪ್ರಾಣ ಹಿಂಡ್ಕೊಂಡಿದ್ರೆ ಸಾಲದು. ಈ ಥರ ನೀನು ಅವಾಗ ಅನ್ಬೋಸ್ತಾ ಇರಬೇಕು. ಅನ್ಬೋಸ್
ಇನ್ನೊಂದು ಅರ್ಧ ಗಂಟೆ ಚೆನ್ನಾಗಿ ಒಳಗಡೆ ಅನ್ಬೋದು. ಯಾರನ್ನು ಲಾಕ್ ಮಾಡಿದ್ದು? ನೋಡಿ ಸರಿ ಬರಲ್ಲ. ಡೋರ್ ಓಪನ್ ಮಾಡಿ. ಓಪನ್ ಮಾಡಿ. ಯಾಕೆ ಕೂಡ ಹಾಕಿದ್ದನ್ನ? ನೀನೇ ತಾನೇ ನನ್ನ ಒಳಗಡೆ ಕೂಡ ಹಾಕಿದ್ದು. ಅಯ್ಯಯ್ಯೋ, ನಿಧಾನ ಅತ್ತೆ, ನಿಧಾನ. ಇಂಥ ಸಿಚುವೇಶನ್ ಅಲ್ಲೇ ಪ್ಯಾನಿಕ್ ಆದ್ರೆ ಹಾರ್ಟ್ ಅಟ್ಯಾಕ್ ಆಗೋದು. ಪಾಪ ನಿಮಗೆ ಬೇರೆ ಮೊದಲೇ ವಯಸ್ಸಾಯ್ತು, ಸುಮ್ಮನೆ ಹೆಚ್ಚು ಕಮ್ಮಿ ಆಗ್ಬಿಟ್ಟತ್ತು. ಸಮಾಧಾನ ಮಾಡ್ಕೊಡಿ ಅತ್ತೆ, ಸಮಾಧಾನ. ಎಷ್ಟೇ ಧೈರ್ಯ ನಿನ್ಗೆ ನನ್ನ ಕೂಡ ಹಾಕೋದಕ್ಕೆ? ವೇದಾಂತ್ ಬರ್ಲಿ, ಆಗಿದೆ ನಿನಗೆ ಹಬ್ಬ. ಅಯ್ಯೋ ಹೇಳಿ ಅತ್ತೆ, ಖಂಡಿತ ಹೇಳಿ. ಆವಾಗ ವೇದಾಂತ್ ನಿಮಗೆ ಕೇಳ್ತಾನೆ, 25 ವರ್ಷದಿಂದ ಯಾರನ್ನ ಕೂಡಾಕಿದ್ರಿ ಅಂತ. ಆಗ ಪಾಪ ನೀವೇನು ಹೇಳ್ತೀರಾ? ನಾನು ಯಾರನ್ನೇ ಕೂಡಾಕಿದ್ದೆ? ಏನ್ ಮಾತಾಡ್ತಾ ಇದೀಯ ನೀನು? ನೀವು ಯಾರನ್ನ ಕೂಡಾಕಿದ್ರಿ ಅಂತ ಹೇಳಿ ಅತ್ತೆ. ಅಮೂಲ್ಯ, ಹುಡುಗಾಟ ಆಡ್ತಾ ಇದೀಯ ನನ್ನ ಹತ್ರ? ಹುಡುಗಾಟಿಗೆ ಅಲ್ಲ ಅತ್ತೆ, ಸತ್ಯ. ನನಗೆ ಸತ್ಯ ಗೊತ್ತಾಗಬೇಕು. ಸುಮ್ಮನೆ ನನಗೆ ಜಾಗ ಬಿಡು. ಅತ್ತೆ, ಏಯ್ ತೆಗಿ ಬಾಗ್ಲು. ಅಮೂಲ್ಯ, ನನ್ನನ್ನು ಎದುರು ಹಾಕೊಂಡ್ರೆ ಚೆನ್ನಾಗಿರಲ್ಲ. ಅಮೂಲ್ಯ, ಬಾಗಿಲು ತೆಗಿ ಮೊದ್ಲು. ವೇದಾಂತ್ ಬರ್ಲಿ, ನಿನಗಿದೆ ಮಾರಿ ಹಬ್ಬ. ಓಪನ್ ಮಾಡು ಅಮೂಲ್ಯ. ಯೋ ಅತ್ತೆ, ವೇದಾಂತ್ ಅಂತೂ ಇನ್ನೊಂದು 2-3 ದಿನದಲ್ಲಿ ಬರಲ್ಲ. ಆಫೀಸ್ ಕೆಲಸದ ಮೇಲೆ ಹೋಗಿದ್ದಾನೆ. ಸೊ ಅವ್ನು ಬರೋವರೆಗೂ ನೀವು ಇದೇ ಥರ ಒಳಗೆ ಕಾಯ್ತಾ ಇರಿ. ಏನೇ ಬೇಕು ನಿನಗೆ? ಯಾಕೆ ನನ್ನೆಲ್ಲ ಹೀಗೆ ಕೂಡ ಹಾಕಿದ್ಯಾ? ಮಾತಾಡು. ಸತ್ಯ ಬೇಕತ್ತೆ, ನೀವು ಸತ್ಯ ಹೇಳಬೇಕು. ಹೇಳಿ, 25 ವರ್ಷದಿಂದ ನೀವು ಯಾರನ್ನ ಕೂಡ ಹಾಕಿದ್ರಿ? ಹೇಳ್ತೀನಿ, ಎಲ್ಲ ಹೇಳ್ತೀನಿ. ಮೊದಲು ಬಾಗಿಲು ತೆಗಿ. ಅತ್ತೆ, ನೀವು ತುಂಬಾ ತಲೆ ಉಪಯೋಗಿಸೋಕೆ ಹೋದ್ರೆ ಇದೇ ಥರ ರೂಮ್ ಒಳಗೆ ಕೂಡಾಕಿ ಹಾವು ಚೆಳು ಬಿಟ್ಬಿಡ್ತೀನಿ ಅಷ್ಟೇ. ವಿಚಿತ್ರವಾಗಿ ಹಿಂಸೆ ಕೊಡ್ಬೇಕಾಗತ್ತೆ. ಬೇಡ, ಏನಾಯ್ತು ಅಂತ ಹೇಳ್ತೀನಿ. ಹೇಳಿ. 25 ವರ್ಷಗಳ ಹಿಂದೆ ನನಗೊಬ್ಬ ವ್ಯಕ್ತಿ ತುಂಬಾನೇ ಟಾರ್ಚರ್ ಕೊಡ್ತಾ ಇದ್ದ. ಅವನ್ ಟಾರ್ಚರ್ನ ತಡೆಯಕ್ಕಾಗ್ದೆ ನಾನು ಅವನನ್ನ ಕೂಡ ಹಾಕಿ ಕಾವಲು ಕಾಯೋದಕ್ಕೆ ರೌಡಿಗಳನ್ನ ಬಿಟ್ಟಿದ್ದೆ. ಅದೇ ಅವತ್ತು ಬಂದಿದ್ನಲ್ಲ ಅವನು. ಸತ್ಯ ತಲೆ ಮೇಲೆ ಹೊಡೆದಂಗೆ ಸುಳ್ಳು ಹೇಳ್ತಾ ಇದ್ದೀರಾ. ಇರ್ಲಿ, ನೀವು ಸತ್ಯ ಹೇಳೋ ಟೈಮ್ ಬಂದೇ ಬರುತ್ತೆ. ಸಾಕ? ಎಲ್ಲ ಸತ್ಯನೂ ಹೇಳಾಯ್ತು. ಇನ್ನು ನಾನು ಹೋಗ್ಬೋದು ತಾನೆ? ಅಯ್ಯೋ, ಹೊಡಿ ಅತ್ತೆ, ಹೊಡಿ. ಹೋಗಿ ಅತ್ತೆ, ಹೋಗಿ. ಕೆಮ್ಮನ ಸತ್ಯನ ಜಾಸ್ತಿ ದಿನ ಮುಚ್ಚಿಡೋದಕ್ಕಾಗಲ್ಲ. ಇವತ್ತಲ್ಲ ನಾಳೆ ಗೊತ್ತಾಗೇ ಆಗತ್ತೆ.